ಒಂದು ಕಡೆಗೆ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದು, ಇನ್ನೊಂದು ಕಡೆಗೆ ಪರವಾಗಿ ಅಭಿಮಾನಿಗಳು ಅಂದರೆ ಬೆಂಬಲಿಸಿ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ ನಾಗೇಂದ್ರ ಪರವಾಗಿ. ಬಳ್ಳಾರಿಯಲ್ಲಿ ನಾಗೇಂದ್ರ ಬೆಂಬಲಿಗರ ಪ್ರತಿಭಟನೆ ಆಗ್ತಿರುವಂಥದ್ದು. ಯಾವ ರೀತಿ ಪ್ರತಿಭಟನೆ? ರೆಡ್ಡಿ, ರಾಮುಲು, ಅಶೋಕ್, ವಿಜೇಂದ್ರ ಇವರ ಪ್ರತಿಕೃತಿಗಳನ್ನು ದಹಿಸಿ ಪ್ರತಿಭಟನೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನು. ವಿನಾಕಾರಣ ಬಿಜೆಪಿಯವರು ಪ್ರತ್ಯೇಕವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಶ್ರೀರಾಮುಲು ಇರಲಿ, ಸೋಮಶೇಖರ್ ಇರಲಿ, ಜನಾರ್ದನ್ ಇರಲಿ ಅವರ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಮತ್ತೆ ಅವರು ಜನರಲ್ಲಿ ಬಂದು ಹೈಲೈಟ್ ಆಗ್ಬೇಕಂತ ಹೇಳಿ ವಿನಾಕಾರಣ ಇಲ್ಲ ಸಲ್ಲದ ರಾಜಕೀಯ ಮಾಡ್ತಾರೆ, ನಾಟಕ ಮಾಡ್ತಾರೆ. ಅವ್ರಿಗೆ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಜನಾರ್ದನ್ ಮತ್ತು ಸೋಮಶೇಖರ್ ಅವರು ಭ್ರಷ್ಟಾಚಾರ ಜೊತೆ ಮಾತಾಡ್ತಾರೆ, ಲೂಟಿ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ಗೊತ್ತಿರೋ ಸಂಗತಿ. ಅವ್ರ ಕಾಲದಲ್ಲಿ ಏನು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿತ್ತು, ಸ್ಕ್ಯಾಮ್ಸ್ ಆಫ್ ದಿ ಇಂಡಿಯಾ ಅಂತ ಹೇಳಿ ಹೆಸರುವಾಸಿಯಾಗಿದ್ದಾರೆ, ಕುಖ್ಯಾತ ಪಡೆದಿದ್ರು. ಅನೇಕ ವರ್ಷ ಅವರು ಜೈಲಲ್ಲಿದ್ದರು. ಇವತ್ತು ಅವ್ರು ಬಂದು ಭ್ರಷ್ಟಾಚಾರ ಲೂಟಿ ಅಂತ ಮಾತಾಡಿದ ಹಾಸ್ಯಾಸ್ಪದ. ಆಮೇಲೆ ಶ್ರೀರಾಮುಲು ಅಂತೂ ಮರ್ತ್ಬಿಟ್ಟಿದ್ರು ಜನರು. ಮತ್ತೆ ನಾನು ಇದ್ದೀನಿ ಜನರಿಗೆ ಬರ್ತಾ ಇದ್ದೀನಿ ಅಂತೇಳಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡಿ ರಾಜಕೀಯ ಮಾಡಿ ಸ್ಟ್ರೈಕ್ ಕೂರೋದು, ಧರಣಿ ಕೂರೋದು. ನಾವು ಅಸೆಂಬ್ಲಿಯಲ್ಲಿ ರಾಜೀನಾಮೆ ಪಡೆಯುವವರೆಗೆ ಆಗಿದೆ. ಇದು ಪ್ಯೂರ್ಲಿ ಮ್ಯಾಟರ್ ಇಸ್ ಸಬ್ಜುಡೈಸ್ ಇನ್ ದಿ ಕೋರ್ಟ್ ಆಫ್ ಲಾ. ಏನಾದರೂ ಅವರಿಗೆ ಚರ್ಚೆಗೆ ಬರಬೇಕಾದ್ರೆ ಮುಖ್ಯಮಂತ್ರಿಯವರು ಆಹ್ವಾನ ಮಾಡಿದ್ದಾರೆ. ಚರ್ಚೆ ಮಾಡಬೇಕಾದ್ರೆ ಒಂದು ನೋಟಿಸ್ ಇಶ್ಯೂ ಮಾಡಬೇಕು. ಅದಾದ ನಂತರ ಕಾನೂನಾತ್ಮಕ ಚರ್ಚೆ ಮಾಡೋಕ್ಕೆ ನಮ್ಮ ಪಕ್ಷ ಎಲ್ಲರೂ ಸಿದ್ಧವಾಗಿದ್ದಾರೆ. ಅದು ಬಿಟ್ಟು